ಬ್ರೇಕಿನ ಬಳಿಕ ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ಬಸವರಾಜ್ ಮುದಿಗೌಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಯತೀಂದ್ರ ಸ್ಟೇಟ್ಮೆಂಟ್ ಗಮನಿಸಿದ್ದೀರಿ, ಬಟ್ ಈಗ ಸಿದ್ದರಾಮಯ್ಯನವರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಬೇಟೆ ಆಡಲಿಕ್ಕೆ ಶುರು ಆಗಿದೆ ಅಂತ ಅರ್ಥನ, ಅಥವಾ ಬಜೆಟ್ ಆದಮೇಲೆ ಭಾರಿ ಬದಲಾವಣೆಗಳಾಗ್ಬೋದು ಅಂತ ನಿರೀಕ್ಷೆ ಮಾಡ್ತಾರೆ ಹೇಗೆ ಕಾಂಗ್ರೆಸ್ನಲ್ಲಿ? ಕಾಂಗ್ರೆಸ್ನವ್ರು ಏನು ಮಾಡ್ತಾರೆ ಅನ್ನೋದು ಅವರ ಪಕ್ಷಕ್ಕೆ ಬಿಟ್ಟು ವಿಚಾರ. ಈಗ ಯಾರು ಮಿನಿಸ್ಟ್ರ್ ಆಗಬೇಕು, ಇವ್ರು ಚೀಫ್ ಮಿನಿಸ್ಟ್ರು, ಅವ್ರ ಚೀಫ್ ಮಿನಿಸ್ಟ್ರು, ಅವರವ್ರು ಚರ್ಚೆ ಮಾಡ್ಕೊಂಡಿದ್ದಾರೆ. ಬಟ್ ಅದರಿಂದ ನನ್ನ ಪ್ರಶ್ನೆ ಇರೋದು, ಯಾರಾದರೆ ಕರ್ನಾಟಕದ ಜನತೆಗೆ ಏನು ವ್ಯತ್ಯಾಸ ಆಗುತ್ತೆ? ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಹಿಸ್ಟಾರಿಕಲಿ ನೀವು ನೋಡಿದರೆ ಸಿದ್ದರಾಮಯ್ಯನವರು ಹ್ಯಾಂಡಲ್ ಮಾಡಿರುವಂಥ ಪೋರ್ಟ್ಫೋಲಿಯೋ ಇಲ್ದಿರೋ ಪೋರ್ಟ್ಫೋಲಿಯೋನೇ ಇಲ್ಲ. ಅವರು ಎನಿಮಲ್ ಹಸ್ಬೆಂಡ್ರಿ ಹ್ಯಾಂಡಲ್ ಮಾಡಿದ್ದಾರೆ, ಟ್ರಾನ್ಸ್ಪೋರ್ಟ್ ಹ್ಯಾಂಡಲ್ ಮಾಡಿದ್ದಾರೆ, ಲೋನ್ಸ್ ಮಾಡಿದ್ದಾರೆ, ಇದು ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಹ್ಯಾಂಡಲ್ ಮಾಡಿದ್ದಾರೆ, ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಹ್ಯಾಂಡಲ್ ಮಾಡಿದ್ದಾರೆ, ಎನರ್ಜಿ ಹ್ಯಾಂಡಲ್ ಮಾಡಿದ್ದಾರೆ, ಕೋಆಪ್ರೇಷನ್ ಸೆಕ್ಟರ್ ಹ್ಯಾಂಡಲ್ ಮಾಡಿದ್ದಾರೆ, ಯೂತ್ ಸರ್ವಿಸ್ ಹ್ಯಾಂಡಲ್ ಮಾಡಿದ್ದಾರೆ, ST ಹ್ಯಾಂಡಲ್ ಮಾಡಿದ್ದಾರೆ, IT-BT ಹ್ಯಾಂಡಲ್ ಮಾಡಿದ್ದಾರೆ. ಪ್ರಶ್ನೆ ಇರೋದು, ಇವನ್ನೆಲ್ಲ ಹ್ಯಾಂಡಲ್ ಮಾಡಿದ್ರಲ್ಲ, ಯಾವತ್ತಾದರೂ ಅವರು ಮಿನಿಸ್ಟರ್ ಇರುವಾಗ ನೋಡಪ್ಪ ಇಂಥ ಒಂದು ಅದ್ಭುತವಾದಂಥ ಕೆಲಸ ಮಾಡಿದರು ಅನ್ನೋವಂಥ ಯಾವುದಾದ್ರು ಒಂದು ನಿದರ್ಶನ ಬೇಕಲ್ಲ. ಅವರೇ CM ಅವ್ರನ್ನ ಕಂಟಿನ್ಯೂ ಮಾಡೋಣ, ಅದರಿಂದ ಏನಾದರೂ ಒಂದು ಅನುಕೂಲ ಆಗುತ್ತೆ, ಇರಲಿ ಬಿಡಿ ಅದನ್ನು ಯಾಕೆ DK ಶಿವಕುಮಾರ್ ತರೋಣ ಅಂತ ನಾವು ವಿಶ್ಲೇಷಣೆ ಮಾಡೋದಾದರೆ, ಒಂದು ಕಡೆ ಅದಾದರೆ ಅವರು ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಇವತ್ತು ಕರ್ನಾಟಕದ್ದು ಆಗಿರಬೇಕಾದ್ರೆ ಅದರಲ್ಲಿಯೂ 16 ಸರ್ತಿ ಅವ್ರು ಬಜೆಟ್ ಮಂಡನೆ ಮಾಡಿದ್ದಾರೆ. ಅವರು ಮಾಡಿರೋ ಬಜೆಟ್ನಿಂದ ಕರ್ನಾಟಕಕ್ಕೆ ಆಗಿರೋದೇನು? ಇವತ್ತು ಕರ್ನಾಟಕದಲ್ಲಿ 7 ಲಕ್ಷ ಕೋಟಿ ಸಾಲ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನೇರ ಹೊಣೆ ಯಾರು ಅದಕ್ಕೆ? 16 ಸರ್ತಿ ಬಜೆಟ್ ಮಾಡಿದವ್ರು ತಾನೆ. ಹಾಗಿದ್ದಾಗ ಅವರೇನಪ್ಪ ಭಾರಿ ಮುಖ್ಯಮಂತ್ರಿ, ಅವ್ರನ್ನ ಇಟ್ಕೊಂಡು ನಾವು ಪೂಜೆ ಮಾಡೋಣ ಅನ್ನೋ ರೀತಿಯಾದಂಥ ಏನು ವರ್ಚಸ್ಸು ಸಿದ್ದರಾಮಯ್ಯನವ್ರಿಗೆ ಇಲ್ಲ. ಅಲ್ಲ ಸರ್, MLA ಗಳ ಬಲ ಇದೆಯಲ್ಲ ಅವ್ರಿಗೆ. MLA ಗಳ ಕೃಪಾ ಕಟಾಕ್ಷ ಆಶೀರ್ವಾದ ಇದೆ. MLA ಗಳ ಬಲ ಇದೆಯೋ ಇಲ್ವೋ ಅನ್ನೋದು, ಅದು ನೀವೇನಂತೀರ, ಒಂದು ಬ್ಯಾಲೆಟ್ ಕಂಡಕ್ಟ್ ಮಾಡಿದಾಗ ಗೊತ್ತಾಗಬೇಕಲ್ಲ. ಇವಾಗ ಅದಕ್ಕೆ ಟೆಸ್ಟ್ ಏನಿದೆ, ಬಲ ಇದೆಯಾ ಇಲ್ಲ ಅನ್ನೋದಕ್ಕೆ? ನಾವೇ ಎಲ್ಲೋ ಒಂದು ಪ್ರೋಗ್ರಾಮ್ ಮಾಡ್ತೀನಿ, ಅಲ್ಲೊಂದು 10 ಲಕ್ಷ 20 ಲಕ್ಷ ಜನ ಸೇರಿಸ್ತೀನಿ, ಅದಕ್ಕೆ ಬಲ ಅಂತೀವ. ಸೊ ಅದು ಒಂದು ರೀತಿಯಾದ. ಆದರೆ ಇನ್ನೊಂದು ಕಡೆ DK ಶಿವಕುಮಾರ್ ಅವ್ರು ನೋಡಿದ್ರೆ ಅವರು ಏನು ಸಾಧಿಸಿದ್ದಾರೆ ಅನ್ನೋದು ರಾಜಕೀಯವಾಗಿ. ಇವತ್ತು ಅವರು ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಅವರು ಅರ್ಬನ್ ಪ್ಲಾನಿಂಗ್ ಮಿನಿಸ್ಟರ್ ಆಗಿದ್ದಾರೆ, ಕೋಆಪ್ರೇಷನ್ ಆಗಿದ್ದಾರೆ, ಎನರ್ಜಿ ಮಿನಿಸ್ಟರ್ ಆಗಿದ್ದಾರೆ. ಅವರು ಆ್ಯಸ್ ಅ ಮಿನಿಸ್ಟರ್ ಸಾಧಿಸಿರೋದು ಏನಿದೆ? ಇವತ್ತೂ ಬೆಂಗಳೂರಲ್ಲಿ ಬೆಳಗ್ಗೆ ಇದ್ದರೆ ಜನ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡು ಸಾಯ್ತಾರೆ, ಜನ ಪಾಟೋಲಿಗೆ ಬಿದ್ದು ಸಾಯ್ತಾರೆ, ಜನರಿಗೆ ಡೈಲಿ ನೀರು ಬರ್ತಾ ಇಲ್ಲ ಮನೆಗಳಿಗೆ. ಸೊ ನೀವು ಏನು ಮಾಡ್ತಾ ಇದ್ದೀರಾ ಆ್ಯಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್? ಜನರಿಗಾಗಿ ನೀವೇನು ಮಾಡ್ತೀವಿ? ಇವತ್ತು ಪ್ರಶ್ನೆ ಕೇಳೋಕ್ಕೆ ಯಾರಿದ್ದಾರೆ? ಬೆಂಗಳೂರು ವಿಚಾರನೇ ನೀವು ತೊಗೊಂಡ್ರೆ ಆಯ್ತಪ್ಪ, ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು, ನಿಮ್ಮನ್ನು ಪ್ರಶ್ನೆ ಕೇಳೋಕ್ಕೂ ಯಾರು ಉಳಿಸಿಲ್ಲ. ನೀವು ಇರೋ ಪಾಲಿಕೆನ 5 ಭಾಗ ಮಾಡಿದ್ರಿ. 5 ಭಾಗದಲ್ಲಿ ಯಾರು ಪಬ್ಲಿಕ್ ರೆಪ್ರೆಸೆಂಟೇಟಿವ್? ಇವತ್ತು ಉಸ್ತುವಾರಿ ಯಾರಿದ್ದಾರೆ ಪಾಲಿಕೆಗೆ? ಇವ್ರಿಗೆ ಹೋಗ್ಬಿಟ್ಟು ಜನರು ಇವ್ರನ್ನ ಮಾತಾಡಿಸ್ಬೋದು ಅಂತ. ಅಲ್ಲಿ ಇವತ್ತು ಅಧಿಕಾರಿಗಳು ಮನೆ ಬಂದಂತೆ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಒಂದು ಯಾವುದೋ ಒಂದು ಅವರ ತಪ್ಪಿಗೆ, ಮೊನ್ನೆ ಒಂದು ಕೇಸ್ ಬಂದಿತ್ತು, ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬಂದಿದ್ರು. 5-6 ಸಾವಿರ ಏನೋ ಒಂದು ಯಾವುದೋ ಖಾತೆ ಅವರ ಫ್ಲ್ಯಾಟ್ ಆಗಿದೆ ಅಂತೆ, ಮೊದಲು ಜಾಗದ ಮೇಲೆ 5,000-6 ಸಾವಿರ ಏನೋ ಒಂದು ಬಾಕಿ ಇದೆ ಅಂತೆ. ಅದಕ್ಕೆ ಇವರು ನಿಮ್ಮ ಪೂರ್ತಿ ಅಪಾರ್ಟ್ಮೆಂಟ್ನೇ ಹರಾಜಾಗ್ತೀವಿ ಅಂತೇಳಿ ಅವರಿಗೆ ಧಮಕಿ ಕೊಡ್ತಾರಂತೆ. ಇಂಥದ್ದು ಅಧಿಕಾರ ನಡೀತಾ ಇರಬೇಕಾದ್ರೆ ನಮ್ಮ ಹತ್ರ ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ? ಒಂದು ಚುನಾವಣೆ ನಡೆಸೋ ಯೋಗ್ಯತೆ ಈ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. DK ಶಿವಕುಮಾರ್ ಇರಲಿ ಸರ್, ಇದು ಓಪನ್ ಕಂಟೆಸ್ಟೇ ನಡೀತಾ ಇದೆ ಕಾಂಗ್ರೆಸ್ಸಲ್ಲಿ. ಅಂದರೆ ನಾನು ಕೇಳೋದು, ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕಕ್ಕೆ ಯಾರು ಚೀಫ್ ಮಿನಿಸ್ಟರ್ ಆಗುವಂಥ ಲಾಯಕ್ ಇರೋರೇ ಇಲ್ವಾ? ಅವಾಗಾದಂಥ ಒಬ್ಬರೇ ಧರ್ಮಸಿಂಗ್ ಒಬ್ಬರು ಬಿಟ್ಟರೆ ಕಾಂಗ್ರೆಸ್ಸಲ್ಲಿ ಯಾರು ಒಬ್ಬರು ಹೆಸರೇ ಇಲ್ವಾ? ಅಲ್ಲಿ ಎಲ್ಲ ಇರೋದು, ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕದಲ್ಲಿ 11-12 ಮುಖ್ಯಮಂತ್ರಿಗಳಾಗಿರೋದು ಎಲ್ಲರೂ ಇದೇ ಮೈಸೂರು ಭಾಗದವ್ರೆ. ಕರೆಕ್ಟ್. ಯಾಕೆ ಆಗಲಿ, MB ಪಾಟೀಲ್ ಅವರಾಗಲಿ, ನಮ್ಮ ಖಂಡ್ರೆ ಅವರಾಗಲಿ, ಹೆಚ್ಚಿನ ಜನ ಕೈ ಹಿಡಿದಿದ್ದಾರೆ ಕಾಂಗ್ರೆಸ್ಗೆ, ಬೇಕಾದಷ್ಟು ಜನ ಇದ್ದಾರೆ. ಓಪನ್ ಕಂಟೆಸ್ಟ್ ಅಂತ ಅಂದ್ರೆ ಓಪನ್ ಕಂಟೆಸ್ಟ್ ಆಗಲಿ. ನಾನು ಪ್ರಶ್ನೆ ಮಾಡೋದು, ಕಾಂಗ್ರೆಸ್ ನಾಯಕತ್ವದಲ್ಲಿ ಏನು ಕೊರತೆ ಆಗಿದೆ? ಯಾಕೆ ಸಿದ್ದರಾಮಯ್ಯ ಒಬ್ಬರೇ ಅವರು ಇರಬೇಕು? ಬರ್ತೀನಿ ಸರ್. ಬಸವರಾಜ್ ಸರ್, ಈಗ ಇಲ್ಲಿ ಒಪ್ಪಂದನೇ ಆಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಈ ಕುರ್ಚಿ ಕಿತ್ತಾಟದ ಮಾತುಕತೆ ಯಾಕೆ ಅಂತ ಹೇಳಿ ಪರಮೇಶ್ವರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಈ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋದು ಸಿದ್ದರಾಮಯ್ಯ, DK ಶಿವಕುಮಾರ್, ರಾಹುಲ್ ಗಾಂಧಿ ಈ 3 ಜನರಿಗೆ ಗೊತ್ತಿರಬಹುದಾ, ಅಥವಾ ಏನು ಮಾತುಕತೆನೇ ಆಗಿಲ್ವಾ ಅಂತ ಹೆಂಗೆ ನೋಡಿ ಪ್ರಭು ಅವರೇ? ಈಗ ಇವರು ಪರಮೇಶ್ವರ್ ಅವರಾಗ್ಲಿ, ಆಮೇಲೆ ಯತೀಂದ್ರ ಸಿದ್ದರಾಮಯ್ಯ ಅವರಾಗ್ಲಿ ಏನ್ ಹೇಳ್ತಾರಂದ್ರೆ, ಹೈಕಮಾಂಡ್
ಏನು ಹೇಳಿಲ್ಲ ಅಂತ ಅಂತಾದ್ರೆ ಹ್ಮ್ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಹೇಳಿದಾರೆ ಅಂತ ಅರ್ಥ ಅಂತ ಹೇಳ್ತಾರೆ. ಅವ್ರು ಆ ತರದ ವ್ಯಾಖ್ಯಾನ ಮಾಡ್ತಾರೆ. ಹ್ಮ್ ಅದು ಹಾಗಲ್ಲ. ಹೈಕಮಾಂಡ್ ಏನು ಹೇಳಿಲ್ಲ ಅಂತ ಆದ್ರೆ ಗೊಂದಲದಿದೆ, ಹೈಕಮಾಂಡೇ ಗೊಂದಲದಲ್ಲಿದೆ ಅಂತ ಅರ್ಥ ನಮ್ ಪ್ರಕಾರ. ಹ್ಮ್ 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 ಯಾಕಂದ್ರೆ ಈ ಲೆವೆಲ್ಗೆ ಪಾರ್ಟಿ ಹೆಸರು ಮತ್ತೆ ಸರ್ಕಾರದ ಹೆಸರು ಕೆಟ್ಟ ಹೋಗಿರುವಾಗ ಹ್ಮ್ ನೀವು ಅಧಿಕಾರ ಯಾರು ನಡೆಸ್ಬೇಕು, ಮುಂದೆ ಯಾವಾಗ ಅಧಿಕಾರ ಬಿಟ್ಕೊಡ್ಬೇಕು, ಏನಾದ್ರೂ ಅಗ್ರಿಮೆಂಟ್ ಆಗಿದೆನಾ ಅಥವಾ ಕೊಡಿಸ್ತಿರೋ ಇಲ್ವೋ ಡಿ ಕೆ ಶಿವಕುಮಾರ್ಗೆ ಅನ್ನೋದನ್ನ ಕ್ಲಾರಿಫೈ ಮಾಡ್ದೇನೆ ಇಷ್ಟೆಲ್ಲ ಅವರ MLA ಗಳು ಒಂಥರ ಹೇಳಿಕೆ ಕೊಡ್ತಾರೆ, MLC ಗಳು ಹೇಳಿಕೆ ಕೊಡ್ತಾರೆ, ಯತೀಂದ್ರ ಸಿದ್ದರಾಮಯ್ಯನವರು ಒಂಥರ ಹೇಳಿಕೆ ಕೊಡ್ತಾರೆ, ದಾವಣಗೆರೆಯಲ್ಲಿ ಬಸವರಾಜ್ ಶಿವಗಂಗಾ ಅವರು ಡಿ ಕೆ ಶಿವಕುಮಾರ್ ಪರ ಹೇಳಿಕೆ ಕೊಡ್ತಾರೆ, ಆ ಕಡೆ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಪರ ಹೇಳಿಕೆ ಕೊಡ್ತಾರೆ, ಆಮೇಲೆ ಈ ಕಡೆಗೆ ಮಹಾದೇವಪ್ಪನವರು, ಆಮೇಲೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವ್ರ ಪರ ಹೇಳಿಕೆ ಕೊಡ್ತಾರೆ. ಕರೆಕ್ಟ್. ಸೊ ಈ ತರ ಸರ್ಕಾರ ಏನ್ ಮಾಡ್ಬೇಕು ಅನ್ನೋದನ್ನ ಮರೆತು ಯಾರು ಮುಂದುವರಿಬೇಕು ಯಾರು ಮುಂದುವರಿಬಾರ್ದು ಅನ್ನೋ ಗೊಂದಲದಲ್ಲೇ ಕಳೆದ 1 ವರ್ಷದಿಂದ ಶುರುವಾಗಿದೆ, ನಡೀತಾ ಇದೆ. ಸೊ ಆ ಕಾರಣಕ್ಕೆ ಹೈಕಮಾಂಡ್ ಯಾವ್ದಾದ್ರು ಕೊಡ್ತಿರೋ ಕೊಡಲ್ವೋ ಈ ತರದ ಕ್ಲಾರಿಫಿಕೇಶನ್ ಬೇಕಾಗಿದೆ ಸದ್ಯಕ್ಕೆ. ಕರ್ನಾಟಕದಲ್ಲಿ ಆ ತರದ ಕ್ಲಾರಿಫಿಕೇಶನ್ ಬೇಕು. ಪರಮೇಶ್ವರ್ ಅವರು ಹೇಳ್ದಂಗೆ ಹೈಕಮಾಂಡ್ ಸುಮ್ನೆ ಇದೆ ಅಂತಂದ್ರೆ ಅಧಿಕಾರ ಹಸ್ತಾಂತರ ಇಲ್ಲ ಅಂತ ಹೇಳಕ್ಕಾಗಲ್ಲ.